ಬೆಂಗಳೂರಿನ ಸದಾಶಿವನಗರದಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಪ್ರತಿಯೊಬ್ಬರೂ ಕೂಡ ಮತಗಟ್ಟೆಗೆ ಆಗಮಿಸಿ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಈಗ ಸದಾಶಿವನಗರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತವನ್ನ ಚಲಾಯಿಸಿರುವಂತದ್ದು. ಮತಗಟ್ಟೆಗೆ ತೆರಳಿ ನಡ್ಕೊಂಡೆ ಬಂದ್ಬಿಟ್ರೆ ಕಂಟ್ರೋಲ್ ಅಂದ್ರೆ ನಡ್ಕೊಂಡೆ ಬಂದ್ಬಿಟ್ರೆ ಕಂಟ್ರೋಲ್ ಅಂದ್ರೆ ಗಮನಿಸ್ತಾ ಇರಬಹುದು ನೀವು. ಒಂದು ಕಡೆ ರಾಘವೇಂದ್ರ ರಾಜ್ಕುಮಾರ್ ಹಾಗೆ ಅವರ ಪತ್ನಿ, ಮತ್ತೊಂದು ಕಡೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿ ಮತವನ್ನ ಚಲಾಯಿಸಿದ್ದಾರೆ. ಸದಾಶಿವನಗರಕ್ಕೆ ತೆರಳಿ ಅಲ್ಲಿ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಿರುವಂತದ್ದು. ಸೆಲೆಬ್ರಿಟಿಗಳು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬರುವಂತಹ ಅದರ ವ್ಯಾಪ್ತಿಗೆ ಬರುವಂತಹ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿರುವಂತದ್ದು. ಪ್ರತಿಯೊಬ್ಬರು ಕೂಡ ಬೆಳಗ್ಗೆಯಿಂದಲೇ ತೆರಳಿ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸರತಿ ಸಾಲಿನಲ್ಲಿ ನಿಂತಿರೋದನ್ನ ನೀವು ನೋಡಬಹುದು. ಪುನೀತ್ ರಾಜ್ಕುಮಾರ್ ಅವರು ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪತ್ನಿ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸೋದಕ್ಕೆ ತೆರಳಿದ್ದಾರೆ. ಅವರು ಕೂಡ ಮತವನ್ನ ಚಲಾಯಿಸಿದ್ದಾರೆ. ಜನಸಾಮಾನ್ಯರ ರೀತಿ, ಸಾರ್ವಜನಿಕರ ರೀತಿ ತೆರಳಿ ಮತವನ್ನ ಚಲಾಯಿಸಿರುವಂತದ್ದು. ಇಲ್ಲಿ ಯಾವುದೇ ರೀತಿ ವಿಐಪಿನೂ ಇಲ್ಲ, ಏನೂ ಇಲ್ಲ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಹೋಗ್ಬೋದು, ಹಿರಿಯ ನಾಗರಿಕರು ನೋಡಿ ಎಲ್ಲರೂ ಕೂಡ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತೇ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಒಂದು ಕಡೆ ಕೆಲವೊಂದಿಷ್ಟು ಜನರಿಗೆ ರಜೆಯನ್ನ ಘೋಷಿಸಿ ತುಂಬಾ ಉತ್ತಮವಾದಂತ ಕೆಲಸ ಮಾಡಿದೆ ಕೆಲವೊಂದು ಕಂಪನಿಗಳು. ರಜೆಯನ್ನ ನೀಡಿ ಮತವನ್ನ ಚಲಾಯಿಸೋದಕ್ಕೂ ಕೂಡ ಬಿಟ್ಟಿರುವಂತದ್ದು. ಇನ್ನ ಸೆಲೆಬ್ರಿಟಿಗಳು ಕೂಡ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಿಲ್ಲ. ಪ್ರತಿ ಬಾರಿ ಕೂಡ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಮತವನ್ನ ಚಲಾಯಿಸ್ತಾರೆ. ಯಾಕಂದ್ರೆ ಸುಭದ್ರಾ ರಕ್ಷಣೆಗೆ ನಮ್ಮ ದೇಶಕ್ಕೆ ಓರ್ವ ಪ್ರಧಾನಮಂತ್ರಿಯನ್ನ ನಾವು ಕೊಡ್ಲೇಬೇಕಲ್ವಾ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಮತವನ್ನ ಚಲಾಯಿಸಬೇಕಾಗತ್ತೆ. ಪ್ರಜಾಪ್ರಭುತ್ವದ ಹಬ್ಬವನ್ನ, ಈ ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ, ನಾವೆಲ್ಲರೂ ಕೂಡ ಇದನ್ನ ಬಹಳ ಖುಷಿಯಿಂದ ಆಚರಿಸ್ತೇವೆ. ಇಷ್ಟು ದಿನಗಳ ಕಾಲ ಪ್ರಚಾರವನ್ನ ನಡೆಸಿ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಕಷ್ಟು ನಾನಾ ರೀತಿಯ ತಯಾರಿಯನ್ನ ಮಾಡಿದ್ರು ಅಭ್ಯರ್ಥಿಗಳು. ಆ ಜನರ ಮನಸ್ಸನ್ನ ಗೆದ್ದಿರೋದು ಯಾರು ಹಾಗಿದ್ರೆ, ಆ ಕ್ಷೇತ್ರದಲ್ಲಿ ಯಾರ ಪರ ಒಲವು ಇದೆ, ಆ ಕ್ಷೇತ್ರದಲ್ಲಿರುವಂತಹ ಜನರು ಯಾರಿಗೆ ಮತವನ್ನ ಹಾಕ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. ಸದ್ಯಕ್ಕೆ ಅಭ್ಯರ್ಥಿಗಳ ಭವಿಷ್ಯ ಇಂದು ಮತಗಟ್ಟೆಯಲ್ಲಿ ಭದ್ರವಾಗಿರುತ್ತೆ. ಅಭ್ಯರ್ಥಿಗಳೆಲ್ಲರೂ ಕೂಡ ಅವರ ಎದೆ ಡವ ಅಂತ ಒಡ್ಕೊಳ್ತಿರುತ್ತೆ. ಜನರು ಯಾರಿಗೆ ಮತ ಹಾಕ್ತಾರಪ್ಪ ಅಂತ. ಜನರೇ ಬೇಕಾರದಿಷ್ಟೇ ಕೆಲಸ ಕಾರ್ಯಗಳು. ಬೆಳಗ್ಗೆನೆ ಶಿಲ್ಪಾ ಗಣೇಶ್ ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಇಬ್ರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬೆಳ್ಳಂಬೆಳಗ್ಗೆ ಬಂದು ಎಲ್ಲರೂ ಕೂಡ ಮತವನ್ನ ಹಾಕಿ ಎನ್ನುವ ಮುಖಾಂತರವಾಗಿ ಗಣೇಶ್ ಅವರು ಕೂಡ ಮಾತನಾಡಿದ್ರು. ಬಂದು ಮತವನ್ನ ಚಲಾಯಿಸಿ ಪ್ರತಿಯೊಬ್ರು ವೋಟ್ ಮಾಡಿ ಎನ್ನುವ ಮುಖಾಂತರವಾಗಿ ಒಂದು ಒಳ್ಳೆ ಸಂದೇಶವನ್ನ ಕೂಡ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಯಾರ್ಯಾರೋ ಬರ್ತಾರೆ, ವಯಸ್ಸಾದಂತವ್ರು ಬರ್ತಿದ್ದಾರೆ, ಇಳಿ ವಯಸ್ಸಿನಲ್ಲೂ ಕೂಡ ನಡೆಯಕ್ಕಾಗದಿದ್ದಂಥವ್ರು ವೀಲ್ ಚೇರ್ ನಲ್ಲಿ ಬರ್ತಾವ್ರೆ. ಕೆಲವೊಂದಿಷ್ಟು ಜನ ಮತ ಚಲಾಯಿಸೋದಕ್ಕೆ ದಯವಿಟ್ಟು ಹೋಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಪ್ರತಿ ಬಾರಿಯೂ ಕೂಡ ಕಡಿಮೆ ಪರ್ಸೆಂಟ್ ಅಲ್ಲಿ ವೋಟಿಂಗ್ ಆಗುತ್ತೆ, ಅತಿ ಕಡಿಮೆ ಪರ್ಸೆಂಟಿಂಗ್ ಅಲ್ಲಿ. ಸಾಕಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ ನೋಡಿ. ರಾತ್ರಿನೇ ನಿನ್ನೆ ಕೂಡ ಸಾಕಷ್ಟು ಜನರು ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ ಮತವನ್ನ ಹಾಕೋದಿಕ್ಕೆ. ಊರಿನ ಕಡೆ ತೆರಳಿ ಮತವನ್ನ ಹಾಕಿದ್ದಾರೆ. ಇನ್ನ ಸಾಲು ಸಾಲು ರಜೆ ಕೂಡ ಇದೆ. ಈ ಸಂದರ್ಭನೂ ಕೂಡ ಒಂದ್ ರೀತಿ ಅವರಿಗೆ ಒಳ್ಳೇದಾಯ್ತು. ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಇನ್ನೆಲ್ಲ ಕೂಡ ಆರಾಮಾಗಿರ್ಬೋದು. ಫ್ರೈಡೆ ಬೇರೆ ಬಂದಿರುವಂತದ್ದು ಚುನಾವಣೆ. ಇವತ್ತು ಶುಕ್ರವಾರದ ಸಂದರ್ಭದಲ್ಲಿ, ಶುಭ ದಿನದ ಸಂದರ್ಭದಲ್ಲಿ ಮತವನ್ನ ಚಲಾಯಿಸಿ